ನಮಸ್ಕಾರ. ನಿನ್ನೆ ವೃಷಭ ಲಗ್ನದ ವಿಚಾರಗಳನ್ನು ಮಾತನಾಡಿದ್ದು. ಇವತ್ತು ಮಿಥುನ ಲಗ್ನ. ಮಿಥುನ ಲಗ್ನ ಮೂರನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ಗುಣ ದ್ವಿಸ್ವಭಾವ ಮತ್ತು ವಾಯು ತತ್ವದ ರಾಶಿ. ಈ ರಾಶಿಯ ಅಧಿಪತಿ ಬುಧ. ದ್ವಿಸ್ವಭಾವ ರಾಶಿ ಆದ್ದರಿಂದ ಬಾಧಕ ಸ್ಥಾನವು ಧನುರ್ರಾಶಿಗೆ ಬರುತ್ತದೆ. ಇಲ್ಲಿ ಸ್ಥಾನಗಳು ಮಾರಕ ಸ್ಥಾನಗಳು ರಾಶಿಯ ಮೇಲೆ ಆಗುತ್ತವೆ. ಬಾಧಕಾಧಿಪತಿ ಗುರು ಆಗುತ್ತಾನೆ. ಬಾಧಕ ಸ್ಥಾನ ಧನುರ್ ರಾಶಿ ಆಗುತ್ತದೆ. ಧನುರ್ ರಾಶಿಯಲ್ಲಿ ಯಾವುದಾದ್ರು ಗ್ರಹವಿದ್ದರೆ ಭಾವಕ್ಕೆ ಸಂಬಂಧಪಡಬೇಕು. ಹೊರಭಾವಗಳಿಗೆ ಹೋದರೆ ಆಗುವುದಿಲ್ಲ. ಆ ಗ್ರಹವು ಈ ಲಗ್ನದಲ್ಲಿ ಹುಟ್ಟಿದವರನ್ನು ಬಾಧಿಸುತ್ತಾನೆ. ಅದೇ ತರಹ ಎರಡನೇ ರಾಶಿ ಕರ್ಕಾಟಕ. ಚಂದ್ರ ಅಧಿಪತಿ. ಕರ್ಕಾಟಕ ರಾಶಿ ಮಾರಕ ಸ್ಥಾನವಾಗುತ್ತದೆ. ಚಂದ್ರ ಮಾರಕನಾಗುತ್ತಾನೆ. ಇನ್ನು 8ನೇ ರಾಶಿ ಮಕರ. ಮಕರ ರಾಶಿ ಶನಿ ಆಧಿಪತ್ಯ. ಶನಿ ಮಾರಕನಾಗುತ್ತಾನೆ. ಮತ್ತು ಮಕರ ರಾಶಿಯಲ್ಲಿ ಬರುವಂತಹ ಗ್ರಹಗಳು ಮಾರಕರಾಗುತ್ತಾರೆ. ಮತ್ತು ಅಲ್ಲಿಂದ ಬಂದು 11ನೇ ರಾಶಿ ಕುಜ. ಕುಜನಿಗೆ 2 ದುಸ್ಥಾನಗಳು ಲಭಿಸುವುದರಿಂದ 6 ಮತ್ತು 11 ಆದ್ದರಿಂದ ಇವನೇ ಮೊದಲ ಮಾರಕನಾಗುತ್ತಾನೆ. ಇನ್ನು 12 ಶುಕ್ರ. ಶುಕ್ರನಿಗೆ ಮಿಥುನದಿಂದ 5ನೇ ರಾಶಿಯಾದ ತುಲಾ ರಾಶಿಯು ಸಿಕ್ಕುವುದರಿಂದ ಇವರಿಗೆ ಮಾರಕರಾಗುವುದಿಲ್ಲ. ಆದರೆ 12ನೇ ರಾಶಿ ವೃಷಭದಲ್ಲಿ ಯಾವುದಾದ್ರು ಗ್ರಹ ಬಂದರೆ ಅವರು ಮಾರಕರಾಗುತ್ತಾರೆ. ಇದು ಮಿಥುನ ರಾಶಿಯ ಲಕ್ಷಣ. ರಾಶಿ ಮತ್ತು ಲಗ್ನ ಎರಡನ್ನೂ ಗಣನೆಗೆ ತೆಗೆದುಕೊಂಡು ಫಲ ನಿರೂಪಣೆಯನ್ನು ಮಾಡಬೇಕಾಗುತ್ತದೆ. ಇನ್ನು ದುಸ್ಥಾನ 3 ರವಿ ಬುಧನಿಗೆ ಮಿತ್ರನಾಗುವುದರಿಂದ ರವಿ ಮಾರಕನಾಗುವುದಿಲ್ಲ. ನಾಳೆ ಕರ್ಕಾಟಕ ರಾಶಿ ವಿಚಾರ ನೋಡೋಣ.